ರೌಡಿಗಳನ್ನ ಕಳಿಸಿ ನನ್ನ ಊರಿಗೆ ಬಂದು ನನ್ನ ಮೇಲೆ ಕೈ ಮಾಡಿಸ್ತಾ ಇದೀಯಾ? ಏಯ್, ನಿನಗೂ ಈ ಮನೆಗೂ ಏನ್ ಸಂಬಂಧ? ಏನಕ್ಕೆ ಇಲ್ಲಿ ಬಂದು ಗಲಾಟೆ ಮಾಡ್ತಿದ್ಯಾ? ಯಾರು ಗಲಾಟೆ ಮಾಡ್ತಿರೋದು? ರೌಡಿಗಳನ್ನ ಕಳಿಸಿ ಗಲಾಟೆ ಮಾಡ್ತಿದ್ದು ನೀನು ನಿನ್ ಮಗ. ನನ್ನ ಮಕ್ಕಳು ಹೊಡಿಲೇಬೇಕು ಅಂತಂದ್ರೆ ಸ್ವಲ್ಪ ಸ್ಟ್ರಾಂಗ್ ಇರೋವನ್ನ ಕಳಿಸು, ಇಲ್ಲ ನಾನೇ ನಿನ್ನ ಊರಿಗೆ ಬರ್ತೀನಿ. ಅಷ್ಟು ದೊಡ್ಡದಾದನ? ಏಯ್, ಇದು ನನ್ನ ಕುಟುಂಬದ ಸಮಸ್ಯೆ. ನನ್ನ ಸೊಸೆನ ನನ್ನ ಮೊಮ್ಮಗಳನ್ನ ಕರ್ಕೊಂಡು ಹೋಗೋದಕ್ಕೆ ಅಂತಾನೆ ನಾನು ಇಲ್ಲಿಗೆ ಬಂದಿರೋದು. ಶಿವಾನಿ, ಮಗುನ ಮುಡ್ದೆ ಅಂದ್ರೆ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ಅದನ್ನ ಹೇಳೋದಕ್ಕೆ ನೀನ್ ಯಾರೋ ಸಾಲ ಭಾಸ್ಕರ್, ಸಲೀಂ ರುಕೋ. ಐ ಆಮ್ ಸಾರಿ ಭಾಸ್ಕರ್, ಅಪ್ಪ ಸ್ವಲ್ಪ ಎಮೋಷನಲ್ ಆಗಿಬಿಟ್ರು. ನಾನು ತುಂಬ ಸಲ ಹೇಳಿದ್ದೀನಿ ನನ್ನ ವೈಫನ್ನು ಮತ್ತೆ ಮಗುನ ಬಿಟ್ಬಿಡಿ ಅಂತ. ಯಾರೋ ವೈಫು? ನೀನು ಅವಳನ್ನ ಮದುವೆ ಆದ್ಯಾ? ಒಂದು ಹುಡುಗಿನ ಯಾಮರ್ಸಿ ಮಗುನ ಕೊಟ್ಟು ಓಡ್ ಹೋಗೋದು ಪುರುಷತ್ವ ಅಲ್ಲ, ಪೋರ್ಕಿ. ಸಂಜಯ್, ಸ್ಟಾಪ್ ಇಟ್. ದಯವಿಟ್ಟು ಇಲ್ಲಿಂದ ಎಲ್ಲರೂ ಹೋಗ್ತೀರಾ? ನಂಗೆ ಸ್ವಲ್ಪ ನೆಮ್ಮದಿಯಾಗಿರೋಕ್ ಬಿಡಿ. ಬಾ ಶಿವಾನಿ, ಯಾಕೆಲ್ರೂ ಸೇರಿ ನಂಗೆ ಟಾರ್ಚರ್ ಮಾಡ್ತಿದ್ದೀರಾ? ಬಾ ಅನ್ನಲ್ಲ. ಹೋಗು. ಯಾವತ್ತಿಂದ ಅವಳು ನನ್ನ ಅಪ್ಪ ಅಂತ ಕರೆದ್ಲು, ಆವತ್ತಿಂದ ಅವಳು ನನ್ನ ಮಗಳು. ಅಪ್ಪ, ಅಮ್ಮ ನಮಗೆ ಹೇಳಿಲ್ಲ, ಅವ್ರಿಗೆ ಹೇಳಿದ್ದು. ಅಮ್ಮ ಪಾಪ ಅಪ್ಪ, ಯಾವುದೋ ಟೆನ್ಷನ್ ಅಲ್ಲಿ ಹಂಗೆ ಹೇಳಿದ್ರು. ಏಯ್, ತಪ್ಪಾಗಿ ತಿಳ್ಕೊಬೇಡಿ. ಇಲ್ಲ ಕಣ, ಅವಳು ನಮಗೂ ಸೇರಿಸೇ ಹೇಳಿದ್ದು. ಇಲ್ಲಪ್ಪ, ನೀವು ಬೇಕಾದ್ರೆ ನೋಡಿ, ಅಮ್ಮ ನಮ್ಮನ್ನ ನೋಡೋಕೆ ಬಾಲ್ಕನಿಗೆ ಬರ್ತದೆ. ಆಕಾಶ್, ಗಾಡಿ ಹತ್ತು. ಏಯ್, ಗಂಡು ಮಕ್ಕಳೆಲ್ಲ ಅಳ್ತಾರೇನೋ? ಇಲ್ಲೋಡು, ಯಾರಿಗಾದ್ರೂ ನಾವು ಶಿವಾನಿನ ಅಮ್ಮನ ಬಿಟ್ಕೊಡೋದು ಬೇಡ. ಏಯ್, ಅದೆಲ್ಲ ಕೋಪದಲ್ಲಿ ಹೇಳಿದ್ದು, ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ನಿನ್ನ ಅಪ್ಪ ಇದ್ದಾನಲ್ವಾ, ಶಿವಾನಿ ಅಮ್ಮ ನಿನಗೇನೆ. ಅಳ್ಬೇಡ. ನನ್ನ ಅಮ್ಮನ ನೆನ್ಸ್ಕೊಂಡು ಅಳ್ತಿಲ್ಲ ಅಪ್ಪ, ನಿಮ್ಮನ್ನ ನೆನ್ಸ್ಕೊಂಡು ಅಳ್ತಾ ಇದ್ದೀನಿ. ಯಾಕೆ? ನೀವು ಪಡ್ತಿರೋ ಕಷ್ಟ ಮತ್ತೆ ಅವಮಾನ ನನ್ನ ಅಮ್ಮ ಬೇಕಂತ ಕೇಳಿದಕ್ಕಲ್ವಪ್ಪ. ಆದರೆ ಅಮ್ಮನಿಗೆ ನೀವು ಇಷ್ಟ ಇಲ್ಲ. ಇನ್ನು ಮುಂದೆ ನಿಮಗೂ ಹಿಡಿಸ್ತಾರೆ ಅಮ್ಮ, ನನಗೂ ಬೇಡ ಅಪ್ಪ. ಐ ಲವ್ ಯು ಪಾ. ಏಯ್, ನಿನಗೆ ಬೇಡ ಅಂದರೆ ನನಗೂ ಬೇಡ. ನಿನಗೆ ನಾನಿದ್ದೀನಿ, ನನಗೆ ನೀನಿದ್ಯಾ, ಅಷ್ಟೇ ಸಾಕು. ಅವಳಿಗೋಸ್ಕರ ಅಳ್ತೀಯಾ? ನಾನು ಶಿವಾನಿ ಅಪ್ಪ ಅಮ್ಮನ ಜೊತೆ ಕೆನಡಾಲ್ ಸೆಟ್ಲ್ ಆಗ್ಬೇಕು ಅಂತ ತೀರ್ಮಾನ ಮಾಡಿದೀವಿ. ಅದೇಗಾಗತ್ತೆ, ನೀನು ಮತ್ತೆ ಮಗು ನನ್ನ ಜೊತೆನೇ ಇರಬೇಕು. ಅದು ಖಂಡಿತ ಸಾಧ್ಯ ಇಲ್ಲ. ಅನು,
ಸಂಜಯ್, ಇಷ್ಟು ವರ್ಷ ಅವಳನ್ನ ಟಾರ್ಚರ್ ಮಾಡಿದ್ದು ಸಾಕಾಗಿಲ್ವಾ? ಸಾರಿ ಮಾ, ಸಾರಿ. ಅವ್ರು ಕ್ಯಾನಡಾಗ ಹೋಗ್ಲಿ, ಸ್ವಲ್ಪ ದಿನ ಬಿಟ್ಟು ಮನ್ಸು ಬದಲಾಯಿಸ್ಕೊಂಡು ಮತ್ತೆ ಬರ್ತಾರಲ್ವಾ? ನೀನು ಹೋಗಮ್ಮ. ಆದ್ರೆ ಹೋಗೋದಕ್ಕಿಂತ ಮುಂಚೆ ಒಂದೇ ಒಂದ್ಸಾರಿ ಕಲ್ಕತ್ತಾಗ ಬರ್ಬೇಕಾಗತ್ತೆ. ಆಗಲ್ಲ ಅಂತ ಹೇಳದ್ನಲ್ವಾ? ಅನು, ಹಂಗೆಲ್ಲ ಹೇಳ್ಬೇಡಮ್ಮ. ಇವಾಗ ಎಲ್ಲರ ಜೀವನೂ ನಿನ್ ಕೈಲಿಮ್ಮ ಇದೆ. ಇವನು ಮಾಡಿದ್ದು ಒಂದೇ ಒಂದು ಇವನ್ ಮಾಡಿದೊಂದೇ ಒಂದು ತಪ್ಪಿಂದ ಇವಾಗ ನಮ್ಮ ಎಲ್ಲಾರ ಉಸಿರಿಗೂ ಆಪತ್ತಿದೆ. ಇವಾಗ ನೀನ್ ನಮ್ಗೆ ಹೆಲ್ಪ್ ಮಾಡಿಲ್ಲ ಅಂದ್ರೆ ಆ ಕ್ರಿಮಿನಲ್ಸ್ ಖಂಡಿತವಾಗ್ಲೂ ನಮ್ಮನ್ನೆಲ್ಲ ಸಾಯಿಸ್ಬಿಡ್ತಾರಮ್ಮ. ನಿನ್ ಕೈ ಮುಗಿದು ಕೇಳ್ಕೊತಾ ಇದೀನಮ್ಮ, ದಯವಿಟ್ಟು ಒಂದ್ಸಲ ಕಲ್ಕತ್ತಾಗ ಬಂದು ಹೋಗು. 7 ವರ್ಷಕ್ಕೆ ಮುಂಚೆ ಕಲ್ಕತ್ತಾದಲ್ಲಿ ಇವನು ಏನೋ ಒಂದು ವಸ್ತು ನಿನ್ನ ಹತ್ರ ಕೊಟ್ಟು ಬ್ಯಾಂಕ್ ಲಾಕರ್ ಅಲ್ಲಿ ಇಡೋದಕ್ಕೆ ಹೇಳಿದ್ನಲ್ಲ, ಅದ್ ನಿಜನಾ? ಐ ಆಮ್ ಸಾರಿ ಅನು. ಅವತ್ತು ಅದನ್ನು ಲಾಕರಲ್ಲಿ ಇಡು ಅಂತ ಹೇಳಿದಾಗ ಅದೆಷ್ಟು ಮುಖ್ಯ ಅಂತ ನಾನು ನಿನಗೆ ಹೇಳಲಿಲ್ಲ, ನೀನು ಕೇಳಲಿಲ್ಲ. ಅದೀಗ ಎಲ್ಲಿದೆ? ಅದು ಆ ಲಾಕರಲ್ಲೇ ಇದೆ. ಅದಕ್ಕೋಸ್ಕರನೇ ಆ ಗ್ರೂಪ್ ಇವನ್ನ ಶೂಟ್ ಮಾಡಿದ್ರು. ಅದಾದ್ಮೇಲೆ ಪೊಲೀಸು ಮತ್ತೆ ಗ್ರೂಪು ಅದೆಲ್ಲಿ ಅಂತ ಕೇಳಿ ಇವನ್ನ ಟಾರ್ಚರ್ ಮಾಡ್ತಾ ಇದ್ದಾರೆ. ಅನು, ಇವಾಗ ನೀವಿರೋ ಜಾಗ ಆ ಗ್ಯಾಂಗ್ಗೆ ಗೊತ್ತಾಗೋಗಿದೆ. ಇವತ್ತು ಗಲಾಟೆ ಮಾಡಿದ್ದು ಕೂಡ ಅವರೇನೆ. ಅದ್ರಿಂದಾನೆ ನಿನ್ಗೂ ನಿನ್ ಮಗುಗೂ ಯಾವ್ದಾದ್ರು ಆಪತ್ತು ಬರೋದಕ್ಕಿಂತ ಮುಂಚೆನೆ ನಾವು ಹೋಗಿ ಅದನ್ನ ಎತ್ತಿ ಅವರು ಕೊಟ್ಬಿಡೋಣ. ಅರ್ಥ ಆಯ್ತಾ? ಶಿವಾನಿ, ಹೋಗ್ ಬರ್ತೀನಿ ಅಂಕಲ್. ಹೋಗ್ಬಮ್ಮ. ಆಕಾಶ್, ಟೇಕ್ ಕೇರ್. ಶಿವಾನಿ! ಸಂಜಯ್, ಶಿವಾನಿ ಏನ್ ಮಾಡ್ತಿದ್ಯಾ? ಬಾ, ಕಾರಲ್ಲಿ ಕೂತ್ಕೋ. ನಾನ್ ಬರಲ್ಲ. ಆಕಾಶು ಮತ್ತೆ ಅಪ್ಪ ಬಂದ್ರೇನೆ ಬರೋದು. ಏಯ್, ನಾನ್ ಯಾಕೆ? ನೀನು ಅಮ್ಮನು ಕೆನಡಾ ಹೋಗಿ ಬೇಗ ವಾಪಸ್ ಬರ್ತೀರಾ? ಇಲ್ಲ, ನಾವು ಬರಲ್ಲ. ಅಮ್ಮ ಸುಳ್ಳು ಹೇಳ್ತಿದ್ದಾರೆ. ಶಿವಾನಿ, ಇವಾಗ ಬರ್ತೀಯೋ ಇಲ್ವೋ? ಇವಾಗ ನೀನ್ ನನ್ಗೆ ಬಾ ಅಂತ ಹಿಂಸೆ ಕೊಟ್ರೆ ನಾನು ಏರ್ಪೋರ್ಟ್ಗೆ ಹೋದಾಗ ಎಲ್ಲಾದ್ರೂ ಹೋಗ್ಬಿಡ್ತೀನಿ. ಯಾಕೆ ನನ್ ಟೆನ್ಷನ್ ಕೊಡ್ತೀಯಾ? ಬಾ. ಕೋಲ್ಕತ್ತಾವರೆಗೂ ನೀನು ಮತ್ತೆ ಆಕಾಶ್ ಬಾರಪ್ಪ. 2 ದಿನ ಆದ್ರೂ ನಾನು ನಿಮ್ ಜೊತೆ ಇರ್ತೀನಲ್ವಾ? ಪ್ಲೀಸ್ ಅಪ್ಪ, ಪ್ಲೀಸ್. ಶಿವಾನಿ, ಪ್ಲೀಸ್. ಸರಿ ಬಿಡಮ್ಮ, ಏನು ತುಂಬಾ ಯೋಚನೆ ಮಾಡ್ತಿದ್ಯಾ? ಹೋಗ್ಬಾ, 2 ದಿನ ಅಲ್ವಾ? ಇಲ್ಲಪ್ಪ, ನನಗೆ ಏಯ್, ಮಗು ಆಸೆ ಪಡ್ತಿದ್ದೆ ಅಲ್ವಾ? ಓಕೆ. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಸೋ ಮಚ್. ಬಾ. ಆಕಾಶ್, ನಡಿ. ಆಕಾಶ್, ಬಾರೋ. ಏ ಆಕಾಶ್,
ನನ್ನಿನ್ನ ಯಾಕೆ ಇಲ್ಲಿ ಬರಕ್ ಹೇಳ್ದೆ ಅಂದ್ರೆ ಇದೇ ಅಪ್ಪ ಅಮ್ಮಗೆ ಒಂದ್ ಮಾಡಕ್ಕೆ ಲಾಸ್ಟ್ ಚಾನ್ಸ್. ಹೆಂಗೆ ನನ್ ಪ್ಲಾನ್? ನಿನ್ ಪ್ಲಾನ್ ಎಲ್ಲ ಚೆನ್ನಾಗೇ ಆಗ್ತೀಯಾ, ಆದ್ರೆ ಸಿಗಾಕೊಳ್ಳೋದ್ ನಾನು ಅಪ್ಪ ಅಲ್ವಾ? ಬಾಯಿ ಮುಚ್ಕೊಂಡು ಸುಮ್ನಿರೋ.